गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೂ ಪರಿವಾರದವರಿಗೆ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ ಸದ್ಗುರುಗಳಿಗೆ ಋಷಿ ಮುನಿಗಳಿಗೆ ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ ಕರುಣೆ ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಎಂದು ಪ್ರಾರ್ಥನೆಯಿಂದ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮದಿಂದ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಿನ್ನೆಲ್ಲ ನಾವು ಕ್ಲಾಸಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ 24 ಪಾಯಿಂಟ್ ಸೀಲಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ. ಈ ದಿನ ನಾವು ಯಾವ ವಿಷಯಗಳ ಬಗ್ಗೆ ತಿಳ್ಕೊಳ್ತೀವಿ ಅಂದ್ರೆ ನಮ್ಮ ಚಕ್ರಗಳಾಗಿರ್ಬಹುದು, ನಮ್ಮ ಆಭಾ ಮಂಡಲಗಳಾಗಿರ್ಬಹುದು, ನಮ್ಮ ಈ ಒಂದು 24 ಪಾಯಿಂಟ್ಸ್ ಗಳಾಗಿರ್ಬಹುದು, ನಮ್ಮ ಪಂಚಕೋಶಗಳಾಗಿರ್ಬಹುದು, ಇವೆಲ್ಲವನ್ನ ನಾವು ಎನರ್ಜಿಯಿಂದ ನಾವು ಅದನ್ನ ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಪಾಲನೆ ಮಾಡ್ಬೇಕಾಗಿರುವಂತಹ ನಿಯಮಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ. ಖಂಡಿತವಾಗ್ಲೂ ನಮ್ಮ ಆಹಾರ ಪದ್ಧತಿಗಳನ್ನ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ನಾವು ತಾಮಸಿಕ ಆಹಾರವನ್ನ ತಿಂತಾ ಇದೀವ, ರಾಜಸಿಕ ಆಹಾರವನ್ನ ತಿಂತಾ ಇದೀವ, ಸಾತ್ವಿಕ ಆಹಾರ ನಮ್ಮ ಒಳಗಡೆ ಇದೆಯಾ, ನಾವು ಯಾವ ಆಹಾರವನ್ನ ನಾವು ಸೇವನೆ ಮಾಡ್ತಾ ಇದೀವಿ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಹೆಚ್ಚು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೇನು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರುವಂತಹ ಒಂದು ಪರಮಾತ್ಮನ ಶಕ್ತಿ ಆಗಿರ್ಬೋದು, ನಮ್ಮ ಮೂರನೆಯ ಕಣ್ಣಿನ ಶಕ್ತಿ ಆಗಿರ್ಬೋದು, ಅವೆಲ್ಲವೂ ಕೂಡ ಆಕ್ಟಿವೇಶನ್ ಆಗಿ ನಮ್ಗೆ ಏನ್ ಬೇಕು ಅನ್ನೋದು ನಾವು ನಮ್ಮ ಒಳಗಡೆಯಿಂದನೇ ಉತ್ತರಗಳು ಬರಬೇಕು ಅಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ ಮೇನ್ ಆಗಿರುತ್ತೆ. ನಮ್ಮ ಅನ್ನದಂತೆ ನಮ್ಮ ಮನ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾವೇನ್ ಆಹಾರವನ್ನ ಸೇರಿಸ್ತೀವೋ ಹಾಗೆ ನಮ್ಮ ಮನಸ್ಸು ನಮ್ಮ ಶರೀರ ಎಲ್ಲವೂ ಒಂದಕ್ಕೊಂದು ಸಂಬಂಧದಿಂದ ಕೂಡಿರುತ್ತೆ. ಹಾಗಾಗಿ ನಾವು ಸಸ್ಯ ಆಹಾರಿಗಳಾಗ್ಬೇಕು, ನಾನ್ ವೆಜ್ ಅನ್ನ ತಿನ್ಬಾರ್ದು, ಮತ್ತೆ ಸ್ಪೈಸಿ ಮಸಾಲೆ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಧ್ಯಾನ ಮಾಡೋದಕ್ಕೆ ನಮ್ ಕೈಲಿ ಆಗೋದಿಲ್ಲ. ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಕೂತಿದ್ರೆ ಲೈಟ್ ಆದ ಆಹಾರವನ್ನ ತಿಂದಿದ್ರೆ ನಾವು ಬೇಗ ಡೈಜೆಸ್ಟ್ ಆಗುವಂತ ಆಹಾರವನ್ನ ಸೇವನೆ ಮಾಡಿದಾಗ ನಾವು ಆರಾಮವಾಗಿ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ನಾವು ಧ್ಯಾನವನ್ನ ಮಾಡಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಾವು ತಗೊಳ್ಳುವಂತ ಆಹಾರ ಸಮಯ ಏನ್ ಗೊತ್ತಾ, ರಾತ್ರಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಆಸ್ ಯೂಶುವಲ್, ಮಧ್ಯಾಹ್ನ ನಾವೆಲ್ಲರೂ ನೋಡ್ಕೊಂಡು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಆಹಾರ ಇವತ್ತು ಎಲ್ಲರಿಗೂ ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗಿದೆ. ಅದ್ ರಾತ್ರಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೂರ್ಯ ಅಸ್ತಮದ ಒಳಗಡೆ ನಾವು ಅಥವಾ ಅಸ್ತಮ ಸ್ವಲ್ಪ ಸಮಯದ ಒಳಗಡೆ ನಾವು ಊಟವನ್ನ ಮಾಡ್ಕೊಳ್ಬೇಕು. ನಮ್ಮ ಜಠರ ಅಗ್ನಿ ಅದು ಒಳಗಡೆ ಇರುವಂತ ಅಗ್ನಿ, ನಮ್ಮ ಜಠರ ಅಗ್ನಿ ಎಲ್ಲವೂ ಕೂಡ ಇಂಟರ್ ರಿಲೇಟೆಡ್ ಸಂಬಂಧಗಳಿರುತ್ತೆ. ಆಗ ನಾವು 7 ಗಂಟೆ 6 ಗಂಟೆ ಒಳಗಡೆ ಊಟ ಮಾಡ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ 6 ಗಂಟೆ ನಾವು ತಿಂಡಿ ತಿಂದು 8 9 ಗಂಟೆ ಒಳಗಡೆ ನಮ್ಗೆ 16 ಗಂಟೆಗಳ ಉಪವಾಸ ಗ್ಯಾಪ್ ಸಿಗುತ್ತೆ ನಮ್ಮ ಊಟದ ನಡುವೆ. ಆ 16 ಗಂಟೆ ಗ್ಯಾಪ್ ಇತ್ತು ಅಂತ ಹೇಳಿದಾಗ ನಾವು ತಗೊಂಡಿದ್ದ ಆಹಾರ ಡೈಜೆಷನ್ ಆಗುತ್ತೆ. ಡೈಜೆಷನ್ ಆಗಿ ಅದು ಎಲಿಮಿನೇಟ್ ಆಗೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಅದು ಹಾಗೆ ಹೊಟ್ಟೆ ಒಳಗಡೆ ಉಳ್ಕೊಂಡ್ರೆ ನಮ್ಮ ಗಟ್ಟೆ ನಮ್ಮ 99% ಆಫ್ ದ ಹೆಲ್ತ್ ಇಶ್ಯೂಸ್ಗೆ, ನಮ್ಮ ಮೆಂಟಲಿ, ನಮ್ಮ ಫಿಸಿಕಲಿ ಎಲ್ಲದಕ್ಕೂ ಪ್ರಾಬ್ಲಮ್ ನಮ್ಮ ಗಟ್ಟೆ. ನಮ್ಮ ಹೊಟ್ಟೆ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಎಲ್ಲವೂ ಕೂಡ ಏರುಪೇರಾಗುತ್ತೆ.
ಹಾಗಾಗಿ ನಾವು ಈ ನಿಯಮವನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಆದ್ರೆ ಈಗ ನಮ್ಮ ಪರಿಸ್ಥಿತಿಗಳು ಹೇಗಾಗಿದೆ, ಟಿವಿ ನೋಡ್ಕೊಂಡು ಪಾರ್ಟಿ ಮಾಡ್ಕೊಂಡು, ಅದ್ ಯಾವಾಗ ಶುರುವಾಯ್ತೋ ನೈಟ್ ಪಾರ್ಟಿ ಅಂತ ಗೊತ್ತಿಲ್ಲ, 12 ಗಂಟೆಗೆ ನಾವು ತಿಂತಾ ಇದೀವಿ ಊಟನ. ಹೊಸ ವರ್ಷ ಡಿನ್ನರ್ ಡ್ಯಾನ್ಸ್ ಮಾಡ್ಕೊಂಡು ಕಳೀತಾ ಇದೀವಿ ನಾವೆಲ್ಲ. ಎಲ್ಲಿಂದ ಎಲ್ಲಿಗೆ ನಮ್ಮ ಆರೋಗ್ಯ ಇವತ್ತು ಎಂತ ಪರಿಸ್ಥಿತಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಅಷ್ಟೊಂದು ನಾವು ಹೆಲ್ತ್ ಇಶ್ಯೂಸ್ ಗಳನ್ನ ಇವತ್ತು ಪ್ರತಿಯೊಬ್ರು ನಾವು ನೋಡ್ತಾ ಇದೀವಿ. ಹಾಗೆ ಪ್ಯಾಕ್ಡ್ ಫುಡ್ ಆಗ್ಲಿ, ಬೇಕರಿ ಐಟಮ್ಸ್ ಗಳಾಗ್ಲಿ, ಆಯಿಲ್ ಅಂತೂ ಝೀರೋ ಬರ್ಬೇಕು. ಮತ್ತೆ ಮಿಲ್ಕ್, ಕಾಫಿ, ಟೀ, ಸಕ್ಕರೆ ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮ್ಗೆ ಎಲ್ಲ ರಿಸರ್ಚ್ ಗಳು ನಿಮ್ಗೆ ಮುಂದೆ ಬಂದ್ಬಿಡುತ್ತೆ. ಇವತ್ತು ನಾವು ಹಾಲು ಕುಡಿತಾ ಇದೀವಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಕಾಫಿ ಟೀ ಕುಡಿಯಕ್ಕೆ ಪ್ರಾರಂಭ ಮಾಡಿದ್ವಿ, ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರಿಕ್ ಇದೆ ಇವತ್ತು, ಮಂಡಿ ನೋವಿದೆ. ಇಟ್ಸ್ ಬಿಕಾಸ್ ಆಫ್ ಶುಗರ್, ಹಾಲು. ಇವತ್ತು ನಾವು ಅಷ್ಟು, ಮತ್ತೆ ಎಲ್ಲಿತ್ತು ಕುರ್ಕುರೆ, ಮಾಜಾ, ಲೇಸ್ ಎಲ್ಲಿತ್ತು? ಇವತ್ತು ಬಂದವರಿಗೆಲ್ಲ ನಾವು ಅವಾಗ ಮಜ್ಜಿಗೆ ಕೊಡ್ತಾ ಇದ್ವಿ, ಪಾನಕ ಕೊಡ್ತಾ ಇದ್ವಿ, ಎಳ್ನೀರ್ ಕೊಡ್ತಾ ಇದ್ವಿ, ನಿಂಬೆ ಹಣ್ಣು ಜ್ಯೂಸ್ ಕೊಡ್ತಾ ಇದ್ವಿ ನಾವು. ಇವತ್ತು ಎಲ್ಲಿಗೆ ಬಂದಿದೀವಿ ನೋಡಿ ನಾವು. ಚಿಕ್ಕ ಮಕ್ಕಳು ಕುರ್ಕುರೆ ಪ್ಯಾಕೆಟ್, ಲೇಸು, ಸ್ಪ್ರೈಟ್. ಒಮ್ಮೆ ನಾವು ಊಟನ ನೋಡಿದ್ವಿ, ನಾವು ಊಟ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಸ್ಪ್ರೈಟ್. ಅಗ್ನಿ, ಜಠರಾಗ್ನಿ ಡೈಜೆಷನ್ ಆಗೋದಕ್ಕೆ ಅಗ್ನಿ ಉರಿತಾ ಇರುತ್ತೆ, ಅದಕ್ಕೆ ತಣ್ಣಗಿರೋ ಕೋಕಾ ಕೋಲಾ, ಪೆಪ್ಸಿ, ಸ್ಪ್ರೈಟ್ ಸುರಿತಾ ಇದೆ. ಆಮೇಲೆ ಮಲ್ಟಿ ಆಹಾರ, ವೆರೈಟಿ ಡಿಫ್ರೆಂಟ್ 10-15 ವೆರೈಟಿ ಊಟ ಮಾಡುತ್ತೆ. ಅದು ಡೈಜೆಷನ್ಗೆ ಅದು ಹೇಗಾಗುತ್ತೆ? ತುಂಬಾ ನಾವು ಇದು ನಮ್ಮ ಆಹಾರ ಪದ್ಧತಿ ಅಂತೂ ಡೆಫಿನೆಟ್ಲಿ ನಾವು ಎಷ್ಟು ಸಿಂಪಲ್ ಆಗಿ, ನಮ್ಮ ಅಜ್ಜ ಅಜ್ಜಿಯವರು ಎಷ್ಟು ಫ್ರೆಶ್ ಆಗಿ ಆ ಹಿತ್ತಲ ಗಿಡದಲ್ಲಿ ತಂದು ತರಕಾರಿಗಳನ್ನ ಬೆಳೆದು ಅಲ್ಲಿ ತಂದು ಎಷ್ಟು ಫ್ರೆಶ್ ಆಗಿ ಮಾಡ್ತಾ ಇದ್ವಿ. ನಮ್ಮ ಫುಡ್ ಖಂಡಿತವಾಗ್ಲೂ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಊಟ ಮಾಡ್ಬೇಕಾದ್ರೂ ನಾವು ಊಟಕ್ಕೂ ಕೂಡ ನಾವು ಚಾರ್ಜ್ ಅನ್ನ, ಅದಕ್ಕೆ ಎನರ್ಜೈಸ್ ಮಾಡಿ ನಾವು ಊಟವನ್ನ ಮಾಡ್ಬೇಕಾಗಿರುತ್ತೆ. ಅದು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ನಾವು ಚಾರ್ಜ್ ಮಾಡಿ ಊಟ ಮಾಡ್ಬೇಕು ಅಂತ ಹೇಳಿ. ಮತ್ತೆ ನಾವು ಊಟವನ್ನ ನಮ್ಮ ಕಾಲೋಚಿತವಾಗಿ, ನಮ್ಮ ಪ್ರಾದೇಶಿಕವಾಗಿ ಏನ್ ಸಿಗುತ್ತೋ ಅದನ್ನ ನಾವು ಊಟ ಮಾಡ್ಬೇಕು. ಅದೇ ನಮ್ಮ ಸುತ್ತಮುತ್ತ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಾವ್ ಎಲ್ಲಿ ಇರ್ತೀವೋ ಅಲ್ಲಿ ಫ್ರೆಶ್ ಆಗಿ ಕಾಲಕ್ಕೆ ಅನುಗುಣವಾಗಿ ನಾವು ಆಹಾರವನ್ನ ಸೇವನೆ ಮಾಡ್ತಾ ಬಂದಾಗ ನಮ್ಮ ಹೆಲ್ತ್ ಅಲ್ಲಿ ತುಂಬಾ ಬದಲಾವಣೆಗಳನ್ನ ನಾವು ಕಾಣ್ತೀವಿ. ಡೆಫಿನೆಟ್ಲಿ, ಖಂಡಿತವಾಗ್ಲು ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬೇಕು. ನಾನು ಸಾಧನೆಯನ್ನ ಮಾಡ್ಬೇಕು, ಅಥವಾ ನಾನು ಅನ್ಕೊಂಡಿದ್ದು ಎಲ್ಲವೂ ಕೂಡ ನನ್ನಿಂದ ನನ್ನ ಕುಟುಂಬಕ್ಕೆ, ಪರಿವಾರಕ್ಕೆ, ದೇಶಕ್ಕೆ, ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಆಹಾರವನ್ನು ನಾವು ಬದಲಾವಣೆ ಮಾಡ್ಕೊಳ್ಳೇಬೇಕಾಗಿದೆ. ನೆಕ್ಸ್ಟ್ ಯಾವುದು ಅಂತ ಹೇಳಿ ನಾನು ತುಂಬಾ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ. ಡೀಪ್ ಆಗಿ ನಾನು ಎಷ್ಟು ದಿನ ಬೇಕಾದ್ರೂ ಮಾತಾಡ್ಬೋದು, ಅಷ್ಟು ವಿಷಯಗಳಿವೆ ಆಹಾರದಲ್ಲಿ. ಫ್ರೆಶ್ ಆಗಿರುವಂತಹ ಫ್ರೂಟ್ ಸಲಾಡ್ಸ್, ಸೊಪ್ಪು, ತರಕಾರಿಗಳು ಆದಷ್ಟು ಎಲ್ಲರೂ ಸ್ವಿಚ್ ಆನ್ ಆಗಿದ್ದೀವಿ. ಖಂಡಿತವಾಗ್ಲೂ ನೀವು 80 ವರ್ಷ ಅಲ್ಲ, 100 ವರ್ಷ ಅಲ್ಲ, 150 ವರ್ಷನೂ ಕೂಡ ಬದುಕಬಹುದು. ಇದು ಒಂದು ಪಾಠ. ಆದ್ರೆ ಮತ್ತೊಂದು ಯಾವುದು ಅಂತ ಹೇಳಿದ್ರೆ ನಮ್ಮ ಹವ್ಯಾಸಗಳು. ಇವತ್ತು ನಾವು ನ್ಯೂಸ್ ನೋಡ್ತಾ ಇದೀವಿ ನೋಡಿ, ರೀಲ್ಸ್ ನೋಡ್ತಾ ಇದೀವಿ, ಸೀನರಿ ಎಷ್ಟು ಅಂತ ಹೇಳಿತ್ತು, ಮ್ಯೂಸಿಕ್ ಇರುತ್ತೆ, ಅದಕ್ಕೆ ಡೆಕೋರೇಷನ್ ಮಾಡಿರ್ತಾರೆ, ಎಷ್ಟು ಪಿಕ್ಚರ್ ಆಗಿ ಏನೇನ್ ವೆರೈಟಿ ಆಗಿರುತ್ತೋ. ಒಂದು ಕ್ರೈಮ್ ಆಗಿರ್ಬೋದು, ಒಂದು ಎಷ್ಟು ನಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡ್ತಾ ಇದೆ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಶಕ್ತಿ, ನಮ್ಮ ಮನಸ್ಸಿನ ಶಕ್ತಿಯನ್ನ ಎಲ್ಲವೂ ಕೂಡ ಡಿಸ್ಟ್ರಾಯ್ ಮಾಡ್ತಾ ಇತ್ತು. ತಂಡ ಅಂತಂದ್ರೆ ಯಾವುದು ಅಂತ ಹೇಳಿದ್ರೆ ಕೋಕಾ ಕೋಲಾ ಅನ್ನಂಗಾಗಿದೆ. ಹೌದಲ್ವಾ? ತಂಡ ಮತ್ಲಬ್ ಕೋಕಾ ಕೋಲಾ. ಯಾಕೆ? ಮಂಜುಗೆಡ್ಡೆ ಆಗಲ್ವಾ? ಕೋಕಾ ಕೋಲಾ ಮಾತ್ರನೇ ತಂಡ ಇರೋದು? ಹೇಗೆ ಬದಲಾಗ್ತಾ ಇದೀವಿ ನೋಡಿ.
ತಂಡ ಅಂದ ತಕ್ಷಣ ನಮ್ಗೆ ತಣ್ಣಗಿರೋದು ಯಾವ್ದು ಅಂದ್ರೆ ಕೋಕೋ ಕೋಲಾ ನೆನ್ಪು ಬರ್ತಾ ಇದೆ ನಮ್ಗೆ ಇವತ್ತು. ಎಲ್ಲ ಮರ್ತೋಗಿದೀವಿ. ನಮ್ಮ ಮೈಂಡ್ ಅಡ್ವರ್ಟೈಸ್ಮೆಂಟ್ಗೆ, ರೀಲ್ಸ್ ಗಳಿಗೆ, ಎಲ್ಲದಕ್ಕೆ ಎಷ್ಟು. ಅದಕ್ಕೆ ಆದಷ್ಟು ಟಿವಿ ನೋಡ್ಬಾರ್ದು, ಸೀರಿಯಲ್ಗಳು ನೋಡ್ಬಾರ್ದು, ಕ್ರೈಮ್ಸ್ ಗಳನ್ನ ನೋಡ್ಬಾರ್ದು, ದಯವಿಟ್ಟು ರೀಲ್ಸ್ ಗಳನ್ನ ನೋಡ್ಬಾರ್ದು. ಪೇರೆಂಟ್ಸ್ ಗಳು ನೀವು ಅದನ್ನ ಆಫ್ ಮಾಡಿದ್ರೆ ನಮ್ಮಿಂದ ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ. ಆದ್ರೆ ಮಕ್ಕಳನ್ನ ನಾವ್ ಹೇಳ್ತೀವಿ ನೀವ್ ಮೊಬೈಲ್ ನೋಡ್ಬೇಡ ಅಂತ. ಅದೊಂದಾಯ್ತು. ಆಮೇಲೆ ಮನೆಯನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮುರಿದೋಗಿರೋ ವಸ್ತುಗಳು, ಹಳೆ ವಸ್ತುಗಳು, ನಾಳೆ ಯೂಸ್ ಮಾಡೋಣ, ಆಮೇಲೆ ಯೂಸ್ ಮಾಡೋಣ, ಯಾವುದನ್ನು ಕೂಡ ಇಟ್ಕೊಳ್ಬೇಕು. ಹಳೆ ವಸ್ತುಗಳು ಏನೇನಿದ್ರು ಎಲ್ಲವನ್ನು ಕೊಟ್ಬಿಡಿ. ಅದು ಇಟ್ಟು 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 ಏನಾಗುತ್ತೆ ಅಂದ್ರೆ ನಕಾರಾತ್ಮಕ ಎನರ್ಜಿಯನ್ನ ಅಬ್ಸರ್ವ್ ಮಾಡುತ್ತೆ. ನನ್ ಗಾಬಾ ಮಂಡಲದ ಆಲ್ರೆಡಿ ಹೇಳಿದೀನಿ, ಪ್ರತಿಯೊಂದು ವಸ್ತು ಅದು ಪಾಸಿಟಿವ್ ಇದ್ರೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಷನ್ ಮಾಡುತ್ತೆ, ನೆಗೆಟಿವ್ ಇದ್ರೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಷನ್ ಮಾಡುತ್ತೆ. ಮನೆಯನ್ನ ಒರೆಸ್ಬೇಕಾದ್ರೆ ಒಂದು ಚಿಟಿಕಿ ಕಲ್ಲುಪ್ಪನ್ನ ಹಾಕಿ ಮನೆಯನ್ನ ಕ್ಲೀನ್ ಮಾಡ್ತಾ ಬನ್ನಿ. ಬಟ್ಟೆಗಳನ್ನು ಕೂಡ ಅಷ್ಟೇ, ಒಮ್ಮೆ ಹಾಕಿದ ಬಟ್ಟೆಗಳನ್ನ ವಾಶ್ ಮಾಡದೆ ಅಥವಾ ನೀರಿಗೆ ಹಾಕದೆ, ಇಲ್ಲಂದ್ರೆ ಸಾಲ್ಟ್ ನೀರಲ್ಲಿ ನೀವು ಅಂದ್ರೆ ಒಂದು ಬೌಲಿಗೆ ನೀರ್ ತಗೊಂಡು ಅದಕ್ಕೆ ಒಂದು ಚಿಟಿಕಿ ಕಲ್ಲುಪ್ಪನ್ನ ಹಾಕಿ ಅದ್ರ ನೀರಾದ್ಮೇಲೆ ಕಾಸ್ಟ್ಲಿ ಬಟ್ಟೆಗಳಿಗೆ ಅದನ್ನ ವಾಶ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವು ಸ್ಪ್ರಿಂಕಲ್ ಮಾಡ್ಲೇಬೇಕು ನೀವು. ಯಾಕೆ ಅಂತ ಹೇಳಿದ್ರೆ ಆ ಬಟ್ಟೆಗಳು ಕೂಡ ನಕಾರಾತ್ಮಕ ಎನರ್ಜಿಯನ್ನ ಅಟ್ರಾಕ್ಷನ್ ಮಾಡುತ್ತೆ. ಪಾರ್ಟಿಗೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಅಲ್ಲಿ ತುಂಬಾ ಜನ, ಸಾವಿರಾರು ಜನರು ಇದ್ದಾಗ ಆ ಒಂದು ನೆಗೆಟಿವ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನಾವ್ ಅದನ್ನ ಹೊಸ ಬಟ್ಟೆ ವಾಶ್ ಮಾಡಕ್ ಆಗಲ್ಲ, ರೇಷ್ಮೆ ಬಟ್ಟೆ ಅಂತೇಳಿ ಅದನ್ನ ಫೋಲ್ಡ್ ಮಾಡಿ ನಾವ್ ಎಲ್ಲಿ ತಂದಿಡ್ತಿದೀವಿ, ನಮ್ಮ ಬೀರು ಒಳಗಡೆ ಎಲ್ಲ ಹಣ ಇಟ್ಟಿರೋದು, ನಮ್ಮ ಎಲ್ಲ ಕಡೆ ತಂದು ನಾವು ಅದ್ ನೆಗೆಟಿವ್ ನ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ತುಂಬಾ ಎಚ್ಚರಿಕೆಯಾಗಿರ್ಬೇಕು. ಮತ್ತೆ ಸ್ನಾನವನ್ನ ಮಾಡ್ಬೇಕಾದ್ರೂ ಕೂಡ ಒಂದು ಚಿಟಿಕೆ ನೀರು ಉಪ್ಪಿಗೆ ಕಲ್ಲುಪ್ಪನ್ನ ಹಾಕಿ, ನೀವು ಈ ತಲೆಗೆ ಹಾಕೋಬೇಡಿ, ಮೈಯಿಂದ ಹಾಕೋಬಹುದು. ನೀವು ಹಾಕಿ ಸ್ನಾನವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಯಾವುದೇ ನೆಗೆಟಿವ್ ಫಂಕ್ಷನ್ ಹೋಗಿದ್ರೆ, ದೃಷ್ಟಿ ಆಗಿದ್ರೆ, ಚಕ್ರ ಬ್ಲಾಕೇಜಸ್ ಆಗಿದ್ರೆ ಅದೆಲ್ಲವನ್ನು ಕೂಡ ಇದು ಈಸಿಯಾಗಿ ಕ್ಲೆನ್ಸ್ ಮಾಡ್ಕೊಡುತ್ತೆ, ನಿಮ್ಗೆ ಕ್ಲೀನ್ ಮಾಡ್ಕೊಡುತ್ತೆ. ಅದಲ್ಲದೆ ನಾವೇನ್ ಮಾಡ್ಬೇಕು, ಮೌನ ಉಪವಾಸ ಅಂತ ಹೇಳ್ತೀವಲ್ಲ, ಯಾಕೆ ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ಕೊಳ್ಬೇಕು. ಕಣ್ಣು, ಕಿವಿ, ಮೂಗು ಇದೆಲ್ಲ ಏನ್ ಮಾಡುದು, ಕಣ್ಣು ಕೆಟ್ಟದನ್ನ ನೋಡಿರುತ್ತೆ, ಕಿವಿ ಬೇಡದಿರೋ ವಿಷಯಗಳೆಲ್ಲವನ್ನ ಕೇಳಿಸಿರುತ್ತೆ, ಹೌದಲ್ವಾ? ನಮ್ಮ ಪಂಚೇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಮಾಡ್ಕೊಂಡು ನಾವು ಆ ಒಂದು ವಾಸ ಅಂದ್ರೆ ಉನ್ನತವಾದಂತ ವಾಸ ಮಾಡ್ಬೇಕು. ನಾವು ಎತ್ತರವಾದಂತಹ ಚಕ್ರಗಳ ಕಡೆಗೆ ನಾವು ವಾಸವನ್ನ ಮಾಡ್ಬೇಕು. ಮೌನ ವ್ರತ ಅಂತಂದ್ರೆ ಏನು? ಮೌನ ಅಂತಂದ್ರೆ ಏನು? ಬಹಿರ್ಮೌನ ಅಲ್ಲ, ಅಂತರ್ಮೌನ. ಬಾಯಿ ಮುಚ್ಚಿದ್ರು ಕೂಡ ನಮ್ಮ ಮನಸ್ಸು ಮಾತಾಡ್ತಾನೆ ಇರುತ್ತೆ. ಆ ಮನಸ್ಸನ್ನ ಮೌನ ಮಾಡ್ಬೇಕು ನಾವು. ಆದ್ರೆ ನಾವು ಎಷ್ಟು ಮಾತಾಡ್ತಾ ಇದೀವಿ, ಎಷ್ಟು ಅಂದ್ರೆ ಇಲ್ಲೇ ನಮ್ಮ ಎನರ್ಜಿಗಳೆಲ್ಲ ವೇಸ್ಟ್ ಆಗ್ತಾ ಇದೆ. ವಾದ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು, ಕಿತ್ತಾಡೋದು, ಜಗಳ ಆಡೋದು, ಎನರ್ಜಿಯಲ್ಲಿ ಅಲ್ಲಿಗೆ ಖಾಲಿ ಆಗ್ತಾ ಇದೆ ಇವತ್ತು. ನಾನು 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 ಒಂದು ಈಗೋ ಇಂದ. ಹಾಗಾಗಿ ಆದಷ್ಟು ತುಂಬಾ ಕಡಿಮೆ ಮಾತಾಡ್ಬೇಕು ನಾವು. ತುಂಬಾ ಮಾತು ಮುತ್ತಿನ ಮಾಣಿಕ್ಯದಂತಿರಬೇಕು, ಸುಲಿದರೆ ಬಾಳೆಯ ಹಣ್ಣಿನಂತಿರಬೇಕು. ಅಷ್ಟು ನಾವು, ಯಾಕೆಂದ್ರೆ ನಮ್ಮ ಸರಸ್ವತಿ ಮಾತೆ ನಾಲಿಗೆ ಮೇಲೆ ಕೂತಿರ್ತಾರೆ. ಅಕ್ಷರಗಳು ಸೇರಿ ಪದಗಳಾಗತ್ತೆ, ಪದಗಳು ಸೇರಿ ವಾಕ್ಯಗಳಾಗತ್ತೆ, ವಾಕ್ಯಗಳು ಸೇರಿ ಮಂತ್ರ ಆಗತ್ತೆ, ಮಂತ್ರ ಫಲಿಸುತ್ತೆ. ನೀವ್ ಏನ್ ಮಂತ್ರ, ನೀವ್ ಮೈನಲ್ಲಿ ಏನ್ ಹೇಳ್ತಾ ಇದ್ದೀರಾ? ನೀವು ಯೋಚನೆ ಮಾಡಿ, ಒಮ್ಮೆ ಯೋಚನೆ ಮಾಡಿ. ನನ್ ಮಗ ಓದಲ್ಲ, ನನ್ ಮಕ್ಳು ಓದಲ್ಲ, ಕೋಪ ಮಾಡ್ತಾ ಇದಾರೆ, ಎಷ್ಟು ನೆಗೆಟಿವ್ ಮಾತಾಡ್ತಾ ಇದೀವಿ ನಾವಲ್ವಾ? ಆಗಲ್ಲ, ನಮ್ ಕೈಲಿ ಆಗಲ್ಲ, ನಮ್ಮಲ್ಲಿ ಹಣ ಇಲ್ಲ, ನನ್ಗೆ ಆರೋಗ್ಯ ಇಲ್ಲ. ಹೇಳ್ಬೇಕಾದ್ರೆ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ರು ನೀವ್ ಅದ್ರ ಬಗ್ಗೆ ಡಿಸ್ಕಸ್ಸೇ ಇದ್ರೂನು ಕೂಡ
ಚೆನ್ನಾಗಿ ನಾನು ಸೌಖ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಮತ್ತೆ ಸಮಯ ಇಲ್ಲ, ಸಮಯ ಇಲ್ಲ, ಸಮಯ ಇಲ್ಲ. ನೋಡಿ ಎಷ್ಟು ನಾವು ಲೋ ಎನರ್ಜಿ ಮಾತುಗಳನ್ನ ಮಾತಾಡ್ತಾ ಇದ್ದೀವಿ. ನನ್ಗೆ ತುಂಬಾ ಸಮಯ ಅವಕಾಶ ಇದೆ, ನನ್ಗೆ ಎಷ್ಟು ಕೆಲಸ ಮಾಡೋದಕ್ಕೂ ನನ್ಗೆ ಅವಕಾಶಗಳಿದೆ, ಅಷ್ಟು ಸಮಯ ನನ್ನ ಹತ್ರ ಇದೆ ಅಂತ ನಾವು ಹೇಳೋದೇ ಇಲ್ಲ ನಾವು. ಇಲ್ಲ ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಲ್ಲದಂಗೆ ಆಗೋದಲ್ವಾ ನಮ್ಗೆ. ಅದಕ್ಕೆ ನಮ್ಮಲ್ಲಿ ಅವಾಗ್ಲೇ ಹೇಳಿದ್ದಾರೆ, ಶುಭವನ್ನ ಮಾತಾಡಿ. ದೇವತೆಗಳು ಅಸ್ತು ಅಂದ್ಬಿಡ್ತಾರೆ. ಹಾಗೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಧ್ಯಾನವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕು. ಪ್ರತಿದಿನ ನಿರಂತರವಾಗಿರ್ಬೇಕು. ಒಂದಿನ ಮಾಡೋದು, ಒಂದಿನ ಬಿಡೋದು, ಒಂದಿನ ಮಾಡೋದು, ಒಂದಿನ ಬಿಡೋದು ಮಾಡ್ಬೇಡಿ. ಒಂದು ಕನ್ಸಿಸ್ಟೆನ್ಸಿ ಇರ್ಲಿ, ನಿರಂತರತೆ ಇರ್ಲಿ. ನಿರಂತರವಾಗಿರ್ಬೇಕು ನಿಮ್ಮ ಧ್ಯಾನ, ಕನ್ಸಿಸ್ಟೆನ್ಸಿ ಆಗಿರ್ಬೇಕು ನಿಮ್ ಧ್ಯಾನ. ಆಗ ನಿಮ್ ಒಳಗೆ ನಿಮಗೆ ಪ್ರತಿಯೊಂದು ವಿಷಯ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಧ್ಯಾನ ಒಂದೇ ಇರೋದು ನಿಮ್ಮ ಕರ್ಮವನ್ನು ಕಳೆಯುತ್ತೆ. ನಿಮ್ಮ ಸಂಚಿತ ಕರ್ಮ ಆಗಿರ್ಬೋದು, ಪ್ರಾರಬ್ಧ ಕರ್ಮಗಳಾಗಿರ್ಬೋದು, ಅವೆಲ್ಲವನ್ನು ಕಳೆಯೋದಿಕ್ಕೆ ಇರುವಂತ ದಾರಿ ಯಾವುದು ಅಂದ್ರೆ ಧ್ಯಾನ ಒಂದೇ. ನಿರಂತರವಾಗಿ ನೀವು ಧ್ಯಾನವನ್ನ ನೀವು ಅಭ್ಯಾಸಗಳನ್ನ ಲೆವೆಲ್ 1, 2 ನಿಮ್ಗೆ ಚಕ್ರ ಧ್ಯಾನ ಇರುತ್ತೆ. ಆ ಚಕ್ರ ಧ್ಯಾನವನ್ನು ನೀವು ಅಭ್ಯಾಸ ಮಾಡ್ಕೊಳ್ತಾ ಬಂದ್ರೆ, ಯಾಕೆ ಅಂತ ಹೇಳಿದ್ರೆ ಸಡನ್ ಆಗಿ ನಿಮ್ಮನ್ನ 3/4 ಗಂಟೆಗೆ 1 ಅವರ್ ಧ್ಯಾನ ಮಾಡಕ್ ಆಗಲ್ಲ ನಿಮ್ ಕೈ. ನಿಧಾನವಾಗಿ ನಿಧಾನವಾಗಿ ರೈಸ್ ಮಾಡ್ಕೊಳ್ಬೇಕು ನಾವು. 15 ನಿಮಿಷ 20 ನಿಮಿಷದಿಂದ ಪ್ರಾರಂಭ ಮಾಡ್ಕೊಂತಾ ಬಂತು ಅಂದ್ರೆ ಅದು ಅಭ್ಯಾಸ ಆಗ್ತಾ ಬರುತ್ತೆ. ಎಲ್ಲದಕ್ಕೂ ಇರೋದು ಒಂದೇ ಮಾರ್ಗ ಯಾವುದು ಅಂದ್ರೆ ಧ್ಯಾನ ಒಂದೇ ನಮ್ಮೊಳಗಡೆ ಇರುವಂತದ್ದು ದಾರಿ. ಮತ್ತೆ ಧ್ಯಾನವನ್ನ ಮಾಡ್ತಾ ಇದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ ಆಗೋದಿಲ್ಲ, ಅವಶ್ಯಕತೆ ಬರೋಲ್ಲ ನಮಗೆ. ನಮ್ಮ ಥರ್ಡ್ ಐ ಕೂಡ ಓಪನ್ ಆಗ್ತಾ ಬರುತ್ತೆ, ನಮ್ಮ ಚಕ್ರಗಳೆಲ್ಲವೂ ಕೂಡ ಅಲೈನ್ಮೆಂಟ್ ಆಗ್ತಾ ಬರುತ್ತೆ, ನಮ್ಮ ಒಳಗಡೆನೆ ಚೈತನ್ಯ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ನೀವು ಹೇಳೋದೇ ಬೇಕಿಲ್ಲ ಅದನ್ನ, ನೀವೇ ಹೇಳ್ತೀರಾ. ಬರ್ದಿಟ್ಕೊಳ್ಳಿ ನೀವು, ಯಾವಾಗ ನೀವು ನಾನು ಧ್ಯಾನ ಸ್ಟಾರ್ಟ್ ಮಾಡಿದೆ ಅಂತ ನೋಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಈ ಎಲ್ಲ ನಿಯಮಗಳ ಜೊತೆಗೆ ನಾವು ಕೃತಜ್ಞತೆ ಇರಬೇಕು, ಗ್ರಾಟಿಟ್ಯೂಡ್ ಅನ್ನ ಬೆಳೆಸ್ಕೊಳ್ತಾ ಬರ್ಬೇಕು. ಅದ್ರ ಜೊತೆಗೆ ರೇಖಿಯ ಪಂಚ ತತ್ವಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ನಮ್ಗಳಿಗೆ. ಪ್ರತಿ ದಿನ ನಾವು ಇದನ್ನ ಅನಲೈಸ್ ಮಾಡ್ತಾ ಇರ್ಬೇಕು. ಬೆಳಿಗ್ಗೆ ಎದ್ದ ತಕ್ಷಣ, ರಾತ್ರಿ ಮಲಗಿದ ತಕ್ಷಣ ನಮ್ಮನ್ನ ನಾವು ಸೆಲ್ಫ್ ಅವಲೋಕನ ಮಾಡ್ಕೊಳ್ಬೇಕು. ನಿರ್ಮಲಾ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರಿ, ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ರೇಖಿಯ ಪಂಚತತ್ವಗಳು ಯಾವುದು ಅಂತ ಹೇಳಿದ್ರೆ ತುಂಬಾ ಈಸಿ ಇದೆ. 5 ಪ್ರತಿದಿನ ನಾವು ಫಾಲೋ ಮಾಡ್ಕೊಳ್ತಾ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಈ ದಿನದ ಮಟ್ಟಿಗೆ ಮಾತ್ರ ನಾವು ಪಾಲನೆಯನ್ನು ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಭೂತ ಕಾಲದಲ್ಲೂ ಇರಬಾರ್ದು, ಭವಿಷ್ಯತ್ ಕಾಲದಲ್ಲಿ ಇರಬಾರ್ದು, ಈ ಒಂದು ವರ್ತಮಾನ ಕಾಲದಲ್ಲಿ ನಾವು ಜೀವಿಸ್ತಾ ಇರ್ಬೇಕು. ಆಗ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಪರಮಾತ್ಮ ಏನ್ ಕೊಡ್ತಾನೋ, ಆ ಏನ್ ಮೆಸೇಜ್ಗಳು ಬರುತ್ತೋ, ಏನ್ ಅನುಗ್ರಹ ಬರುತ್ತೋ ಅದನ್ನ ರಿಸೀವ್ ಮಾಡೋಕೆ ನಮ್ಗೆ ನಮ್ಮ ಮನಸ್ಸು ಆಕ್ಟಿವ್ ಆಗಿರುತ್ತೆ. ಅದು ಪಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ನಮಗೆ. ಅವ್ರು ಕೊಡೋಕೆ ರೆಡಿ ಇರ್ತಾರೆ, ಆದ್ರೆ ನಾವೇ ತಯಾರಾಗಿಲ್ಲ ತಗೊಳಕ್ಕೆ ಅಂತಂದಾಗ ಅವ್ರು ಕೊಡೋ ಸಮಯದಲ್ಲಿ ನಾವ್ಯಾವುದೋ ಬೇರೆ ಕೆಲಸದಲ್ಲಿ, ನಾವ್ಯಾವುದೋ ಬೇರೆ ಜ್ಞಾನದಲ್ಲಿ ಇದ್ದಾಗ ಅದನ್ನ ತಗೊಳ್ಳೋಂತ, ಅದು ಪಡ್ಕೊಳ್ಳುವಂತ ಸಾಮರ್ಥ್ಯವೂ ಕೂಡ ನಮ್ಮ ಹತ್ರ ಇರೋದಿಲ್ಲ. ಹಾಗಾಗಿ ನಾವು ಪ್ರತಿದಿನ ಈ ಒಂದು ದಿನದ ಮಾತ್ರ ನಾವು ಯೋಚನೆ ಮಾಡ್ಕೊಳ್ತಾ ಬರ್ತೀವಿ. ಮೊದಲನೇದೇನು ಅಂತ ಹೇಳಿದ್ರೆ ಈ ಒಂದು ದಿನ ಕೋಪ ಮಾಡುವುದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ಆಂಗ್ರಿ. ಇವತ್ತಿನಿಂದ ನೀವು ಪ್ರಾರಂಭ ಮಾಡ್ಕೊಳ್ತಾ ಬರ್ಬೇಕು. ಕೋಪ ಮಾಡ್ಕೊಳಲ್ಲ ಅಂತಂದಾಗ ಏನಾಗತ್ತೆ, ಒಂದ್ ಸ್ವಲ್ಪ ನಾವು ಶಾಂತವಾಗಿ ಯೋಚನೆ ಮಾಡ್ತೀವಿ. ನಾವು ನಮ್ಮೊಳಗೆ ತಾಳ್ಮೆ, ಕ್ಷಮೆ, ಸ್ವೀಕಾರ, ಕರುಣೆ ಒಳಗಡೆ ಬೆಳೆಯೋದಿಕ್ಕೆ ಪ್ರಾರಂಭ, ಹೈಯರ್ ವೈಬ್ರೇಷನ್ ಬೆಳವಣಿಗೆ ಆಗ್ತಾ ಬರುತ್ತೆ ನಮ್ಮಲ್ಲಿ.
ಯಾವ ವಿಷಯಕ್ಕೆ ನಾನು ಕೋಪ ಮಾಡ್ಕೊಳ್ಬೇಕು, ಯಾರ ಮೇಲೆ ನಾನು ಕೋಪ ಮಾಡ್ಬೇಕು, ನನ್ನ ಗುರಿ ಏನು, ನನ್ನ ಉದ್ದೇಶ ಏನು, ಯಾರ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಬೇಕು ಅನ್ನೋದು ಎಲ್ಲವನ್ನ ನಮಗೊಂದು ಕ್ಲಾರಿಟಿ ಬರೋಕೆ ಪ್ರಾರಂಭ ಆಗುತ್ತೆ. ನಾವು ಕ್ಲಾರಿಟಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ಸಣ್ಣ ಪುಟ್ಟದಿಕ್ಕೆ ಎಲ್ಲ ನಾವು ಕೋಪ ಮಾಡ್ಕೊಳ್ತಾ ಇರ್ತೀವಿ, ನಾವು ಲೋ ಎನರ್ಜಿಗೆ ಹೋಗ್ತಾ ಇರ್ತೀವಿ ನಾವು. ಮತ್ತೊಂದು ಏನು ಅಂತ ಹೇಳಿದ್ರೆ, ಈ ಒಂದು ದಿನ ನಾನು ಚಿಂತೆ ಮಾಡೋದಿಲ್ಲ. ಜಸ್ಟ್ ಫಾರ್ ಟುಡೇ ಐ ವಿಲ್ ನಾಟ್ ಬಿ ವರಿ. ಯಾವಾಗ ನೀವು ಹಳೆದ್ರ ಬಗ್ಗೆನೂ ಚಿಂತೆ ಮಾಡಲ್ಲ, ಭವಿಷ್ಯದ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಲ್ಲ, ಅವಾಗ ಏನಾಗುತ್ತೆ, ನಮ್ಮೊಳಗೆ ಒಂದು ನಂಬಿಕೆ ನಮ್ಗೆ ಬರ್ತಾ ಇರುತ್ತೆ, ನಾವು ಮಾನಸಿಕವಾಗಿ ಫ್ರೀ ಆಗ್ತೀವಿ ನಾವು. ಆಗ ನಾವು ಯೋಚನೆ ಮಾಡುವಂತ ಶಕ್ತಿ, ಸಾಮರ್ಥ್ಯ, ನಮ್ಮಲ್ಲಿ ಒಂದು ಶ್ರದ್ಧೆ, ಕೆಲಸ ಮಾಡುವ ವಿಧಾನ ಎಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಬರುತ್ತೆ. ಆದ್ರೆ ಇದನ್ನ ನಾವೇನ್ ಮಾಡ್ಬೇಕು, ಮನಸ್ಸು ಹೇಳುತ್ತೆ ಅಷ್ಟು ಸುಲಭ ಅಲ್ಲ. ಆದ್ರೆ ನಾವು ಮನಸ್ಸಿಗೆ ನಾವು ಮಗುವಿನ ತರ ಹೇಳ್ಬೇಕು ಅದಕ್ಕೆ, ಇಲ್ಲ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಎಚ್ಚೆತ್ಕೊಳ್ಬೇಕು ಅಂತ ನಮ್ಮ ಮನಸ್ಸಿಗೆ ನಾವು, ಮನಸ್ಸಿನ ಗುಲಾಮರಾಗಿರ್ಬಾರ್ದು ನಾವು, ಮನಸ್ಸಿನ ಮಾಲೀಕರಾಗ್ಬೇಕು ನಾವು. ಮನಸ್ಸನ್ನ ಗೆದ್ದವರು ಇಡೀ ಜಗವನ್ನ ಗೆಲ್ಲುವರು. ನಾವು ಮನಸ್ಸನ್ನೇ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದನ್ನು ಗೆಲ್ಲೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ಯಾರಿಗೋಸ್ಕರ, ನನ್ನ ಎನರ್ಜಿಯನ್ನ, ನನ್ನ ಶಕ್ತಿ ಸಾಮರ್ಥ್ಯವನ್ನ ನನಗಾಗಿ ನಾವು ಮಾಡ್ಕೊಳ್ತಾರೆ, ಬೇರೆ ಯಾರಿಗೋಸ್ಕರ ಅಲ್ಲ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೇಳಿ ಈ ಜನನ ಮರಣದ ಚಕ್ರದಲ್ಲಿ ನಾವು ಮತ್ತೆ ಮತ್ತೆ ನಾವು ಕಷ್ಟಪಡ್ತಾ ಇರ್ಬೇಕಾಗುತ್ತೆ. ಈ ಒಂದು ದಿನ ನಾನು ಕೃತಜ್ಞನಾಗಿರುತ್ತೇನೆ. ಜಸ್ಟ್ ಫಾರ್ ಟುಡೇ ಐ ವಿಲ್ ಬಿ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಅಂತ. ಆ ಪರಮಾತ್ಮ ನಮ್ಗೆ ಇವತ್ತು ಏನೇನ್ ಕೊಟ್ಟಿದ್ದಾನೆ ಅದಕ್ಕೆಲ್ಲಕ್ಕೂ ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಾವೇನ್ ಹೇಳ್ತೀವಿ, ಅದಿಲ್ಲ, ಇದಿಲ್ಲ, ಇದ್ ಮಾಡ್ಲಿಲ್ಲ, ಬರೀ ಬ್ಲೇಮಿಂಗ್ ಮಾಡ್ತಾ ಇರ್ತೀವಿ. ಮನಸ್ಸಿಗೆ ಏನ್ ಹೋಗ್ತಾ ಇದೆ, ನೆಗೆಟಿವ್ ಎನರ್ಜಿನ ಫೀಡ್ ಮಾಡ್ತಾ ಇದೀವಿ ನಾವು. ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ತುಡಿತಾ ಇದೀವಿ ನಾವು. ಇರೋದು ಏನ್ ಮಾಡೋದು ಹಾಗಾದ್ರೆ, ಕೊಟ್ಟಿರೋದು ಏನದು, ಅದು ನಮ್ಮ ಭಾಗ್ಯ ಅಲ್ವಾ, ಅದು ನಮ್ಮ ಸೌಭಾಗ್ಯ ಅಲ್ವಾ. ಮನೆ ಇದೆ, ಸಂಬಂಧಗಳಿದೆ, ಕುಟುಂಬಗಳಿದೆ, ತಂದೆ ತಾಯಿ ನಮ್ಗೆ ಹಂಚ್ಕೊಳಕ್ಕೆ ಅಂತ ಒಬ್ರಿದ್ದಾರೆ, ಪ್ರೀತಿ ಇದೆ, ಗೌರವ ಇದೆ, ಹಣ ಇದೆ. ಅಟ್ಲೀಸ್ಟ್ ಎಷ್ಟೋ ಜನಕ್ಕೆ ತಂದೆ ತಾಯಿ ಇಲ್ಲ, ಪ್ರೀತಿ ಇಲ್ಲ, ಅನಾಥರಾಗಿದ್ದಾರೆ, ಭಿಕ್ಷುಕರಾಗಿದ್ದಾರೆ ಅಲ್ವಾ. ಅವ್ರಿಗಿಂತ ಎಷ್ಟು 100 ಪಟ್ಟು ನಾವು ಎಷ್ಟು ಸೌಭಾಗ್ಯವಂತರು. ಅರಿವೇ ನಮಗ್ ಮಾಡ್ಕೊಳ್ತಾ ಇಲ್ಲ, ಇದ್ರುನು ಮತ್ತೆ 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 ನಾವು ಅದನ್ನ ನೆನಪು ಮಾಡ್ಕೊಳ್ತಾನೆ ಇರ್ಬೇಕು. ಮತ್ತೆ ಈ ಒಂದು ದಿನ ನಾನು ಪ್ರಾಮಾಣಿಕನಾಗಿದ್ದೇನೆ. ಜಸ್ಟ್ ಫಾರ್ ಟುಡೇ ಐ ವಿಲ್ ಡೂ ಮೈ ವರ್ಕ್ ಹಾನೆಸ್ಟ್ಲಿ. ಆದ್ರೆ ನಾವು ಮಾಡೋ ಕೆಲಸದಲ್ಲಿ ಏನ್ ಮಾಡ್ತಾ ಇದೀವಿ ಗೊತ್ತಾ, ನಾವು ಚಿಂತೆಯಿಂದ, ಒತ್ತಡದಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಯಾವ ಕೆಲಸವ ನಮ್ಮ ಮನ್ಸೇ ಎಲ್ಲಿರುತ್ತೋ, ನಮ್ಮ ದೇಹನೇ ಎಲ್ಲಿರುತ್ತೋ, ನಾವು ಮಾಡೋ ಕೆಲಸನೇ ಎಲ್ಲಿರುತ್ತೋ ಆ ರೀತಿ ಆಗ್ತಾ ಇರೋದು. ಯಾಕೆ ಹೇಳಿ, ಕ್ಲಾರಿಟಿ ಇಲ್ಲ ನಮಗೆ, ಸ್ಪಷ್ಟತೆ ಇಲ್ಲ ನಮ್ಗೆ. ಸ್ಪಷ್ಟತೆ ಆಗ್ತಾ ಇಲ್ಲ ನಮ್ಗೆ. ಮತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದು ನಾವು ನಮ್ಮ ಮನಸ್ಸಿಗೆ ಪ್ರತಿದಿನ ನಾವು ಇದನ್ನ ಹೇಳ್ಕೊಳ್ತಾ ಬರ್ಬೇಕು. ಯಾಕೆಂದ್ರೆ ನಾವು ಮಾಡೋ ಕೆಲ್ಸ ನಾವು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ತು ಅಂತ ಹೇಳಿದ್ರೆ, ಬೇರೆ ಯಾರು ನಮ್ಮ ಮನಸ್ಸೇ
ನಮ್ಮ ಮನಸ್ಸೇ ನಮ್ಮನ್ನ ಯಾವುದನ್ನು ಮಾಡೋಕೆ ಬಿಡ್ತಾ ಇಲ್ಲ ನಮಗೆ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಈ ಒಂದು ಕೆಲಸನೇ ನಮ್ಗೆ ಗೌರವವನ್ನ, ಹಣವನ್ನ, ಕೀರ್ತಿಯನ್ನ, ಸಮ್ಮಾನವನ್ನ, ನಿಮ್ಗೆ ಏನ್ ಬೇಕು ಎಲ್ಲವನ್ನು ತಂದ್ಕೊಡೋದು. ಅದೇ ನೀವು ಅಡಿಗೆ ಕೆಲಸ ಮಾಡ್ತೀರಾ, ನೀವು ಕಸ ಗುಡ್ಸೋ ಕೆಲಸ ಮಾಡ್ತೀರಾ, ಅದು ಕೆಲಸ ಮುಖ್ಯ ಅಲ್ಲ. ಅದು ನೀವು ಮಾಡ್ತಾ ಇರುವಂತ ಒಂದು ಕೆಲಸದ ಅದು ಕ್ವಾಲಿಟಿ, ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಆಫ್ ದ ಕೆಲಸ. ಆ ಗುಣಮಟ್ಟದ ಕೆಲಸವನ್ನ ನಮ್ಗೆ ನಮ್ಮನ್ನ ಎಲ್ಲವನ್ನು ನಮ್ಗೆ ತಂದ್ಕೊಡುವಂತದ್ದಾಗಿರುತ್ತೆ. ಹಾಗಾಗಿ ತುಂಬಾ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಮತ್ತೆ ಜಸ್ಟ್ ಫಾರ್ ಟುಡೇ ನಾನು ಐ ವಿಲ್ ಬಿ ಕೈಂಡ್ ಟು ಎವ್ರಿ ಒನ್. ಅಂದ್ರೆ ಈ ಒಂದು ದಿನ ನಾನು ಎಲ್ಲರ ಮೇಲೆ ಕರುಣೆಯಿಂದ, ಪ್ರೀತಿಯಿಂದ ಇರ್ತೇನೆ. ಯಾಕೆ ಇದೆಲ್ಲ ನಾವು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಹೈಯರ್ ವೈಬ್ರೇಷನ್ಸ್ಗೆ ನಾವು ಹೋಗ್ಬೇಕು. ನಾವು ಈ ಕೋಪ, ಸಿಟ್ಟು, ಚಿಂತೆ ಇದೆಲ್ಲ ಏನ್ ಮಾಡುತ್ತೆ ಅಂದ್ರ ನಮ್ಮನ್ನ ನಮ್ಮ ಎನರ್ಜಿ ಎಲ್ಲವನ್ನು ಖಾಲಿ ಮಾಡುತ್ತೆ. ನೀವೇನ್ ಸಂಪಾದನೆ ಮಾಡಿರ್ತೀವಲ್ವಾ, ನಾವು ಸ್ಟೋರೇಜ್ ಮಾಡಿರುವಂತಹ ಎಲ್ಲ ಎನರ್ಜಿಯು ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಇದನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಮನಸ್ಸಿಗೆ ರಿಮೈಂಡರ್ ಮಾಡ್ಬೇಕು. ಮತ್ತೆ ಮತ್ತೆ ನಾವು ಹೇಳ್ಕೊಳ್ತಾ ಇರ್ಬೇಕು ಅದನ್ನೇ. ಎಲ್ಲರೂ ನಮ್ಮ ಗುರು ಹಿರಿಯರೇ ದೊಡ್ಡವರೆಲ್ಲ ಕಾಯಕವೇ ಕೈಲಾಸ, ದಯೆಯೇ ಧರ್ಮದ ಮೂಲವಯ್ಯ. ನೋಡಿ, ವಸುದೈವ ಕುಟುಂಬಕಂ, ಎಲ್ಲರಿಗೂ ಕೈ ಮುಗಿಯೋದು, ಎಲ್ಲರ ಹತ್ರನೂ ನಗ್ತಾ ಮಾತಾಡೋದು, ಒಂದೊಂದೇ ಸಾಲಿನಲ್ಲಿ ಎಲ್ಲ ಇಡೀ ಸಾರವನ್ನಾಗಲಿ ತುಂಬಿದ್ದಾರೆ. ಕಷ್ಟ ಆಗುತ್ತೆ, ನನ್ಗೆ ಈಸಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಾವು ಪ್ರತಿದಿನ ಎದ್ದ ತಕ್ಷಣ ನಾನು ಯಾರು, ನಾನು ನಾನು ಯಾರು, ಪರಮಾತ್ಮನ ಮಗಳು, ನಾನು ಒಂದು ಆತ್ಮನ ಶರೀರ ಅಲ್ಲ. ಎಲ್ಲರೂ ಹೇಳಿದ್ದಾರೆ ಅಲ್ವಾ ಅದನ್ನ. ಆದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಅದು ನಮ್ಗೆ ಅನುಭವ ಬರ್ಬೇಕಲ್ಲ ನಾನು ಆತ್ಮ ಅನ್ನೋದು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಇದನ್ನ, ಈ ಒಂದು ದಿನ ನಾನು ಕೋಪ ಮಾಡ್ಕೊಳಲ್ಲ, ಚಿಂತೆ ಮಾಡಲ್ಲ, ನನ್ನ ಕೆಲಸದ ಬಗ್ಗೆ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ, ಎಲ್ಲರನ್ನು ಪ್ರೀತಿಸ್ತೀನಿ, ಕರುಣತೆಯಿಂದ ಇರ್ತೀನಿ, ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಒಂದು ನಾವು ಪ್ರತಿಜ್ಞೆನ ತಗೊಂಡು ಆ ದಿನವನ್ನ ನಾವು ಪ್ರತಿದಿನ ನಮ್ಮನ್ನ ನಾವು ಅವಲೋಕನೆ ಮಾಡ್ಕೊಳ್ತಾ ಬಂದಾಗ ಬರುತ್ತೆ, ಕೋಪ ಬರುತ್ತೆ, ಸಿಟ್ಟು ಬಂದ್ಬಿಡುತ್ತೆ. ಈ ರೀತಿಯಲ್ಲಿ ನಾವು ಈ ನಿಯಮಗಳನ್ನ ಫಾಲೋ ಮಾಡ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನದಲ್ಲಿ ಕಂಪ್ಲೀಟ್ ಆದಂತ ಒಂದು ಪರಿವರ್ತನೆಯನ್ನು ನಾವು ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಮತ್ತೆ ಮತ್ತೆ ಎನರ್ಜಿ ಏನಾಗುತ್ತೆ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರುತ್ತೆ, ಬ್ಯಾಟ್ರಿ ಖಾಲಿ ಆಗ್ತಾ ಇರುತ್ತೆ. ಬ್ಯಾಟ್ರಿ ಚಾರ್ಜ್ ಮಾಡ್ತಾ ಇರ್ತೀರಾ, ಖಾಲಿ ಆಗ್ತೀವಿ. ಇದ್ರಲ್ಲೇ ಆದ್ರೆ ನಾವು ಮುಂದೆ ಹೋಗೋದು ಹೇಗೆ? ನಾವು ಇದನ್ನ ಚಿಂತನೆ ಮಾಡಿ, ನೀವೇ ಮಂಥನವನ್ನ ಮಾಡಿ, ನೀವು ಒಂದೇ ಕ್ವಶನ್ ಕೇಳ್ಕೊಳ್ಳಿ, ಇವುಗಳಿಂದ ನಮಗೆ ಉಪಯೋಗ ಆಗ್ತಾ ಇದೆಯಾ? ನಮಗ್ ಉಪಯೋಗ ಆಗ್ಬೇಕು. ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ನಮಗ್ ಉಪಯೋಗ ಆಗ್ಬೇಕು, ಬೇರೆಯವ್ರಿಗಾದ್ರೂ ಉಪಯೋಗ ಆಗ್ಬೇಕು. ಯಾರಿಗೂ ಉಪಯೋಗ ಆಗ್ತಾ ಇಲ್ಲ, ಇದು ತೊಂದರೆ ಕೊಡುತ್ತೆ ಅಂತ ಹೇಳಿದಾಗ ನಾವು ಬದಲಾಗ್ಬೇಕಾ ಬೇಡ್ವಾ? ಯೋಚನೆ ಮಾಡ್ಬೇಕಲ್ವಾ ನಾವು. ಕೆಲವೊಮ್ಮೆ ನಾವು ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಎಲ್ಲದಕ್ಕೂ ನಾವೇನ್ ಮಾಡ್ತೀವಿ, ದೇವ್ರು ದೇವ್ರು, ಪರಮ ಕರ್ಮ 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 ಅನ್ನೋದಲ್ಲ. ಕರ್ಮನೇ ಎಲ್ಲ. ನಮ್ಗೆ ಬುದ್ಧಿನೂ ಯೂಸ್ ಮಾಡ್ಬೇಕಲ್ವಾ ನಾವು ಕೆಲವೊಮ್ಮೆ. ಅದಕ್ಕೆ ತಾನೇ ಪರಮಾತ್ಮ ಬುದ್ಧಿ ಕೊಟ್ಟಿರೋದು ನಮ್ಗೆ. ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಒಂದೊಂದೇ ಹಂತವಾಗಿ ನೀವು ಮಾಡ್ಕೊಳ್ತಾ ಬಂದ್ರೆ ಡೆಫಿನೆಟ್ಲಿ ನಿಮ್ಮ ಎಲ್ಲರ ಕೈಲೂ ಆಗುತ್ತೆ. ಈ ನಿಯಮಗಳನ್ನ ಪಾಲನೆಯನ್ನು ನಾವು ಮಾಡ್ಕೊಳ್ತಾ ಬರೋಣ. ನಾಳಿನ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ರೇಖೆಯ ಸಿಂಬಲ್ಸ್ ಗಳ ಬಗ್ಗೆ, ಯಾವ ರೀತಿಯಲ್ಲಿ ನಮ್ಮ ಎನರ್ಜಿಯನ್ನ ನಾವು ಒಂದು ಅಲೈನ್ ಮಾಡ್ಕೊಳ್ಬೇಕು, ಯಾವ ರೀತಿ ನಾವು ಅದನ್ನ ಹೀಲಿಂಗ್ ಅನ್ನ ಕ್ಲೀನ್ ಅನ್ನ ಮಾಡ್ಕೊಂಡು ಉಪಚಾರವನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ, ಅದಕ್ಕೆ ಯಾವ್ಯಾವ ಸಿಂಬಲ್ ಗಳಿದೆ ಅಂತ ಹೇಳಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ನೋಡ್ಕೊಳ್ತಾ ಬರೋಣ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ.